ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿಯವರಿಗೆ 2025 ವರ್ಷ ಫಲ ನೋಡೋಣ. ಮಿಥುನ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ನೋಡ್ತಾರೆ. ಯಾರಿಗೆಲ್ಲ ಮದುವೆ ಆಗಿಲ್ವೋ 30 ವರ್ಷ ಆದ್ರೂ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡಿದ್ರೆ ಈ ವರ್ಷ ನಿಮಗೆ ಮದುವೆ ಖಂಡಿತ ಆಗೇ ಆಗುತ್ತೆ, ಮಿಸ್ಸೇ ಇಲ್ಲ. ಬಿಸ್ನೆಸ್ಸಲ್ಲಿ ನಿಮಗೆ 10ನೇ ಮನೇಲಿ ರಾಹು ಇರೋದ್ರಿಂದ ಕಳೆದ 1 ವರ್ಷದಿಂದ ಬಿಸ್ನೆಸ್ಸಲ್ಲಿ ಭಾರಿ ಬ್ಯುಸಿಯಾಗಿರ್ತೀರ. ಪುರ್ಸೊತ್ತು ಅನ್ನೋದಿರಲ್ಲ. ನಿಮಗೆ ಒಳ್ಳೆ ವರ್ಕರ್ಸು ಸಿಕ್ಕಿರ್ತಾರೆ, ಅವರಿಂದ ನಿಮಗೆ ಒಳ್ಳೆ ಹೆಸರು ಬಂದಿರುತ್ತೆ. ಈ ವರ್ಷ ನಿಮಗೆ ಯಾರಿಗೆಲ್ಲ ಮಕ್ಕಳು ಆಗಿಲ್ವೋ ಮಿಥುನ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಗಂಡು ಸಂತಾನ ಇಲ್ಲ ಅನ್ನೋರಿಗೆ ಗಂಡು ಸಂತಾನ ಈ ವರ್ಷ ಇದೆ. ಹಾಗೆ ಮಿಥುನ ರಾಶಿಯವರು ರಾಶಿಯಲ್ಲೇ ರಾಹು ಬರೋದ್ರಿಂದ ಸ್ವಲ್ಪ ಫ್ಯಾಟ್ ಆಗ್ತೀರಾ. ಆಗಾಗ ವಾಕಿಂಗ್ ಮಾಡಿ, ಸಾಕಷ್ಟು ಯೋಗಾಸನ ಮಾಡಿ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಮತ್ತು ಧನುಸ್ಸು ರಾಶಿಯವರು ಯಾರೆಲ್ಲ ಇದ್ದೀರಾ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಮ್ಮ ಬಾಡಿ ಮೇಲೆ ಎಚ್ಚರಿಕೆ ಇರಲಿ, ಹಾರ್ಡ್ ವರ್ಕ್ ಮಾಡ್ತಾಯಿರಿ. ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿದ್ದೀರಾ, ಈ ವರ್ಷ ನಿಮಗೆ ಕ್ಲಿಕ್ ಆಗುತ್ತೆ. 10ನೇ ಮನೇಲಿ ಶನಿ ಹೋಗ್ತಾ ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ಕೆಲಸ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಶನಿ ಕೇತುಗೆ ಲಿಂಕ್ ಇಲ್ಲ. ಸೊ ಎಕ್ಸ್ಟ್ರಾರ್ಡಿನರಿಯಾಗಿ ಓದ್ತೀರಾ ಮಿಥುನ ರಾಶಿಯವರು. ಈ ಸತಿ ಎಕ್ಸಲೆಂಟಾಗಿ ಓದ್ತೀರಾ, ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ನಿಮ್ಮ ಅಪ್ಪ ಅಮ್ಮಂಗೆ ನೀವು ಒಳ್ಳೆ ಹೆಸರನ್ನು ತಂದುಕೊಡ್ತೀರಾ ಸಮಾಜ ಮಧ್ಯದಲ್ಲಿ. ಸ್ಪೋರ್ಟ್ಸ್ ಯಾವುದೇ ಒಂದು ಕಲಾಕ್ಷೇತ್ರದಲ್ಲಿರ್ಬೋದು, ಮಿಥುನ ರಾಶಿಯವರು ಈ ವರ್ಷ ಮಿಂಚ್ತಾರೆ ಅಂತ ಹೇಳ್ಬೋದು. 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ತಂದೆ ಅವರ ತಂದೆ, ನಿಮ್ಮ ತಾತ, ನಿಮ್ಮ ಪೂರ್ವಜರು ಮಾಡಿರೋಂಥ ಎಲ್ಲ ಪುಣ್ಯಗಳು ನಿಮಗೆ, ಅವರೆಲ್ಲ ಏನು ಪುಣ್ಯ ಮಾಡಿದಾರ ಆ ಪುಣ್ಯಗಳು ನಿಮಗೆ ಲಭಿಸುತ್ತೆ. ಅವ್ರು ಮಾಡಿರೋಂಥ ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳನ್ನು ದೇವರು ನಿಮಗೆ ಈ ವರ್ಷ ನಿಮಗೆ ಒಳ್ಳೆ ಫಲನ ಕೊಡ್ತಾರೆ. ಯಾರಿಗೆಲ್ಲ ರಾಹು ದಶೆ ನಡೀತಿದೆ ಹೆದರಬೇಡಿ. ರಾಹು ದಶೆ ನಿಮಗೆ ಏನೂ ಮಾಡೋದಿಲ್ಲ. ನಿಮಗೆ ರಾಹು ನಿಮ್ಮ ಜಾತಕದಲ್ಲಿ ಯೋಗಿಯಾಗಿದ್ದರೆ ರಾಹು ಕೊಟ್ಟರೆ ಯಾರೂ ತಡೆಯೋಕ್ಕಾಗಲ್ಲ. ಓವರ್ನೈಟಲ್ಲಿ ಒಬಾಮಾ ಆಗೋದು ರಾಹುವಿಂದ ಮಾತ್ರ. ಕೋಟಿಗಟ್ಟಲೆ ಆಸ್ತಿ ಎಲ್ಲ ಮಾಡೋದು ರಾಹುವಿಂದ ಮಾತ್ರ. ಸೊ ರಾಹು 9ನೇ ಸ್ಥಾನಕ್ಕೆ ಬರ್ತಿದ್ದಾರೆ. ಗುರು ಬೇರೆ 9ನೇ ದೃಷ್ಟಿಯಿಂದ ರಾಹು ನೋಡೋದು ಇದೊಂದು ಅದ್ಭುತವಾದ ಕಾಲ. ನಿಮ್ಮ ತಂದೆಯಿಂದ ನೀವು ಇಂಪ್ರೂವ್ ಆಗ್ತೀರಾ. ನಿಮ್ಮ ವೈಫಿಂದ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಮಿಥುನ ರಾಶಿಯವರಿಗೆ ವೈಫಿಂದ ಒಳ್ಳೆಯ ಹೆಸರು ಬರುತ್ತೆ. ಬೇಕಾದ್ರೆ ನೀವು ನೋಡಿ, ನಿಮಗೆ ರಾಶಿಯಲ್ಲೇ ಗುರು ಬರೋದ್ರಿಂದ ಪ್ಲೇಸ್ ಚೇಂಜ್ ಆಗುತ್ತೆ, ಕೆಲಸ ಚೇಂಜ್ ಆಗುತ್ತೆ. ನೀವಾಗ 3 ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತೀರಂದರೆ ನಿಮಗೆ ದೂರದಲ್ಲಿ ಬೇರೆ ಊರಲ್ಲಿ ನಿಮಗೆ ಒಳ್ಳೆ ಜಾಬು, ಒಳ್ಳೆ ಸ್ಯಾಲರಿ ಸಿಗುತ್ತೆ ಅಂತ ಇದೆ. ಈ ವರ್ಷದ ಒಂದು ಭವಿಷ್ಯ ಇದು. ಹಾಗೆ ಕೇತು ಬಂದು 3ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಹಾರ್ಟ್ ರಿಲೇಟೆಡಾಗಿ ಏನಾದ್ರು ಒಂದು ಪ್ರಾಬ್ಲಮ್ಗಳು ಬರೋದು, ಭುಜ ಸಂಬಂಧಪಟ್ಟಿದ್ದು ಏನಾದ್ರು ಕತ್ತು ನೋವು ಬರೋದು, ಕತ್ತು ಉಳ್ಕೋದು, ಇದೆಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಟೆನ್ಷನ್ ಜಾಸ್ತಿ ತೊಗೋಬೇಡಿ. ಗುರು ರಾಶಿಯಲ್ಲೇ ಇದ್ದಾಗ ಟೆನ್ಷನ್ ಆಗುತ್ತೆ, ಬಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ನನ್ನೊಂದು ಒಪಿನಿಯನ್ನು. 11ನೇ ದೃಷ್ಟಿಯಿಂದ ಕೇತುಗೆ 7ನೇ ದೃಷ್ಟಿ ಇಲ್ಲ, 3 ಮತ್ತು 11ನೇ ದೃಷ್ಟಿ. 11ನೇ ದೃಷ್ಟಿಯಿಂದ 5ನೇ ಸ್ಥಾನಕ್ಕೆ ನೋಡೋದ್ರಿಂದ ನಿಮಗೆ ಗಂಡು ಸಂತಾನ ಇದೆ ಅಂತ ಖಂಡಿತವಾಗಿ ಹೇಳ್ತೀನಿ. ಸೊ ಮಿಥುನ ರಾಶಿ ಅವರಿಗೆ ಓವರಾಲ್ ಆಗಿ ನೋಡೋದಿದ್ರೆ 100ಗೆ 70% ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನು ಗುರು ವಕ್ರ ಆದಾಗ ನಿಮಗೆ ಈಗಾಗಲ್ಲ ವಕ್ರ. ಗುರು ವಕ್ರ ಆಗೋ ಕಾಲ ಇನ್ನೂ ಟೈಮ್ ಇದೆ ನಿಮಗೆ. ಕರೆಕ್ಟಾಗಿ ನೋಡೋದಿದ್ರೆ ಗುರು ವಕ್ರ ಕಾಲ ಅಂದರೆ 2025ರಲ್ಲಿ ಅಕ್ಟೋಬರ್ ಮಂತಲ್ಲಿ ಇಲ್ಲ ಡಿಸೆಂಬರ್ ಮಂತಲ್ಲಿ ನಿಮಗೆ ಗುರು ವಕ್ರದಲ್ಲಿರ್ತಾರೆ. ಶನಿ ಬಂದು ವಕ್ರಗತಿಯಲ್ಲಿರ್ತಾರೆ. ಯಾವಾಗ ಅಂದರೆ ಆಗಸ್ಟ್ ಮಂತಲ್ಲಿ ಶನಿ ವಕ್ರಗತಿಯಲ್ಲಿ ಇರಬೇಕಾದ್ರೆ ಸ್ವಲ್ಪ ನಿಮ್ಮ ಬಿಸ್ನೆಸ್ಸಲ್ಲಿ ವ್ಯಾಪಾರಗಳು ಸ್ವಲ್ಪ ಕಡಿಮೆ ಆಗೋದಿರುತ್ತೆ. ಹೆದರ್ಕೊಳಕ್ಕೆ ಹೋಗಬೇಡಿ. ಕಾಳಿ ಉಪಾಸನೆ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ನಿಮಗೇನು ಹೊಡೆತ ಬೀಳಲ್ಲ, ನಿಮ್ಮ ಬಿಸ್ನೆಸ್ಸಿಗೆ ಹೊಡೆತ ಬೀಳಲ್ಲ, ಸ್ಮೂತಾಗಿ ಹೋಗ್ತಾ ಇರುತ್ತೆ ಅಂತ. ಸೊ ಥ್ಯಾಂಕ್ ಯು. ಮಿಥುನ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.